2024 ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರೀಸ್ ಗೆ ನಮಗೆ ಒಂದು ಕ್ವಶನ್ ಇದೆ. ಇದು ಕೂಡ 12 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್. ಮಿಸ್ಟರ್ ರಾಜೇಶ್ ಈಸ್ ಅನ್ ಎಂಪ್ಲಾಯಿ ಆಫ್ HMT Limited, Bangalore. He supplies you the following particulars of his income for the previous year 2023-24. Basic salary 30,000 per month, rearness allowance 80,000 per month, family allowance 1,800 per month, education allowance for 2 children at 700 per month per child. City compensatory allowance 1,600 per month, house rent allowance 6,000 per month, but he pays 9,000 per month as actual rent. Company has paid last year income tax amount to rupees 18,000. Company has paid 20,000 for travelling to and from his branches, amount fully utilized. Mr. Rajesh has contributed 14% salary to RPF, equal amount by the company. Interest RPF 30,000 on 15% per annum. Compute a salary income for the assessment year 24-25, ignoring alternative tax regime under section 151 BAC. ಓಕೆನಾ? ಇಷ್ಟು ಕ್ವಶನ್ ಇದೆ. ಈಗ ನಾವೇನ್ ಮಾಡಬೇಕು ಅಂದ್ರೆ ಒಂದೊಂದೇ ಪಾಯಿಂಟ್ ನ ಬರ್ಕೊಂಡು ಹೋಗೋಣ. ಫಸ್ಟ್ ಬೇಸಿಕ್ ಸ್ಯಾಲರಿ ಎಷ್ಟಿದೆಯಪ್ಪ ಅಂದ್ರೆ 30,000 ಇದೆ. ಫಾರ್ 12 ಮಂತ್ಸ್ ಗೆ 3,60,000 ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಡಿಯರ್ನೆಸ್ ಅಲೋಯನ್ಸ್ 18,000 per month for 12 months, 2,16,000. Family allowance fully taxable, correct? Family allowance 1,800 into 12, again same amount 21,600. 10 in last year. Education allowance, children's education allowance 700 for one child for 2 children for 12 months, 16,800 rupees ಕೊಟ್ಟಿದ್ದಾರೆ ಕಂಪನಿಯವರು. ಬಟ್ ರೂಲ್ಸ್ ಪ್ರಕಾರ ಎಕ್ಸಾಮ್ಷನ್ ಕೊಡೋದು ಮಾತ್ರ 100 rupees per month for 2 children 12 months, 2,400 rupees. So remaining 14,400 rupees is taxable. Next is City Compensatory Allowance, CCA, is 1,600 per month for 12 months, 19,200 rupees. HRA we don't know, correct? Because we have to follow the rules. Question mark hakoಣ. Next, company paid his last year's income tax. ಹೋದ ವರ್ಷದ ಇನ್ಕಮ್ ಟ್ಯಾಕ್ಸ್ 15,000 ರೂಪಾಯಿ ಇತ್ತಂತೆ ರಾಜೇಶ್ದು. ಅದನ್ನ ಕಂಪ್ನಿ ಕರೆದು ನೀನೇ ಕಟ್ಬೇಡಪ್ಪ ನಾನೇ ಕಟ್ತೀನಿ ಅಂತ ಹೇಳಿದ್ರು. ಬೆನಿಫಿಟ್ ಬರ್ತಾ ಇದೆ ಇಲ್ವಾ? ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಇನ್ಕಮ್ ಟ್ಯಾಕ್ಸ್ ಪೇಡ್ ಬೈ ಕಂಪನಿ, 18,000 rupees fully taxable. ನೆಕ್ಸ್ಟ್ 20,000 rupees ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಗೆ ಅಂತ ಕೊಟ್ಟಿದ್ದಾರೆ. ಏನಕ್ಕಪ್ಪ ಅಂದ್ರೆ ಎಲ್ಲಾ ಬ್ರಾಂಚಸ್ ನೋಡ್ಕೊಂಡ್ ಪಾಪ ಎಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವನು ಅದನ್ನ ಫುಲ್ ಆಗಿ ಯೂಟಿಲೈಸ್ ಮಾಡಿದ್ದಾರೆ. ಸ್ವಂತಕ್ಕೆ ಏನಾದ್ರು ಬರ್ತಾ ಇದೆಯಾ ಅವ್ರಿಗೆ? ಬರ್ತಾ ಇದೆಯಾ? ಕೊಟ್ಟಿರೋ ಪರ್ಪಸ್ ಏನು? ಫ್ಯಾಮಿಲಿ ಕರ್ಕೊಂಡು ಟೂರ್ ಹೋಗು ಅಂತ ಹೇಳಿದಾರ? ಇಲ್ಲ, ಬ್ರಾಂಚಸ್. ಅದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿರೋದ್ರಿಂದ ಇದನ್ನ ನಾವೇನ್ ಮಾಡೋಣ? ಎಕ್ಸೆಂಪ್ಟ್ ಮಾಡೋಣ. Traveling allowance is different and transport allowance is different. Mr. Rajesh contributed 14% of his salary towards RPF. See, his contribution to RPF is exempted. Correct? But equal amount ಎಷ್ಟು ಕೊಟ್ಟಿದ್ದಾರಂತೆ? ಕಂಪನಿಯಿಂದ ಕೊಟ್ಟಿದ್ದಂತೆ. So company contribution to RPF ಎಷ್ಟು ಕೊಟ್ಟಿದ್ದಾರೆ ಕಂಪನಿಯವರು? 14% ಕೊಟ್ಟಿದ್ದಾರೆ. ಆಸ್ ಪರ್ ದ ರೂಲ್ಸ್ ಎಷ್ಟು ಪರ್ಸೆಂಟ್ ಎಕ್ಸಾಮ್ಟೆಡ್? 12%. ಇನ್ನು ಎಷ್ಟು ಪರ್ಸೆಂಟ್ ಟ್ಯಾಕ್ಸಬಲ್ ಆಗುತ್ತೆ? ಇದು ನಮ್ಗೆ ಗೊತ್ತಿಲ್ಲ, ಆಮೇಲೆ ಮಾಡೋಣ. ಇಂಟ್ರೆಸ್ಟ್ ಆನ್ RPF ನೋಡಿ, ಇಂಟ್ರೆಸ್ಟ್ ಆನ್ RPF ಟೋಟಲ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ 30,000 ಕೊಟ್ಟಿದ್ದಾರಂತೆ. ಹೌದಾ? ಎಷ್ಟು ಪರ್ಸೆಂಟ್ಗೆ? 15%. ಆದ್ರೆ ಎಕ್ಸಾಮ್ಷನ್ ಇರೋದು 9.5%. ಕರೆಕ್ಟಾ? ಇನ್ನು 4.5% ಟ್ಯಾಕ್ಸಬಲ್ ಆಗುತ್ತೆ.
4.5 5.5 ನೋಡಿ, ಅದನ್ನ ಮಕ ನೋಡ್ತಾ ಇರ್ತೀರಾ. ಕವರ್ ಮಾಡ್ರಿ. 5.5 ಸರ್. 5.5 ಕರೆಕ್ಟಾ? ಅಲ್ಲಿಗೆ ಇಂಟು 5.5 ಅಂದ್ರೆ 11,000 11%. ಅದನ್ನ ನಾನು ಹೇಳಿದ್ದು. ಯಾಕೆ ಇಷ್ಟೊಂದು ಸ್ಲೋ ಆಗಿರ್ತೀರಾ? 11,000 ಕರೆಕ್ಟಾ? ಎಲ್ಲ ಪಾಯಿಂಟ್ಸ್ ಮುಗೀತು. ಈಗ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು HRA ಬೇಕು, ಹಾಗೆ ಕಂಪನೀಸ್ ಕಾಂಟ್ರಿಬ್ಯೂಷನ್ ಟು RPF. ಇವೆರಡು ಕೂಡ ಏನಿದೆ ಓಪನ್ ಪಾಯಿಂಟ್ಸ್. ಈಗ ನಾವೇನ್ ಮಾಡೋಣ ಅಂದ್ರೆ ಸ್ಯಾಲರಿ ಫಾರ್ HRA ಮತ್ತೆ RPF ಎರಡಕ್ಕೂ ಸೇಮ್ ಅಲ್ವಾ? ಎರಡಕ್ಕೂ ಸೇಮ್. ಏನೇನ್ ಬರುತ್ತೆ? ಬೇಸಿಕ್ ಸ್ಯಾಲರಿ ಬರುತ್ತೆ, ಡಿಯರ್ನೆಸ್ ಅಲವೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬಂದಾಗ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಇದ್ರೆ ಮಾತ್ರ ಬರುತ್ತೆ. ಕರೆಕ್ಟಾ? ಇಲ್ಲಿ ಬೇಸಿಕ್ ಸ್ಯಾಲರಿ 3,60,000 ಬಟ್ DA ರಿಟೈರ್ಮೆಂಟ್ ಬರ್ತಾ ಇದೆಯಾ ಇಲ್ವಾ ಅಂತ ಏನು ಹೇಳಿಲ್ಲ. DA 18,000 ಪರ್ ಮಂತ್ ಅಂತ ಅಷ್ಟೇ ಹೇಳಿದ್ರು. ಕರೆಕ್ಟಾ? ಏನು ಹೇಳಿಲ್ಲ ಅಂದ್ರೆ ಡಿಯರ್ನೆಸ್ ಅಲವೆನ್ಸ್ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇಲ್ಲ. ಪ್ರಾಬ್ಲಮ್ ನಲ್ಲಿ ಕಮಿಷನ್ ಕೊಟ್ಟಿಲ್ಲ. ಅಲ್ಲಿಗೆ ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟಾಯ್ತು? 3,60,000 ಆಯ್ತು. ಈಗ ನಮ್ಗೆ 3,60,000 ಮೇಲೆ 2% RPF ಮಾಡಿದ್ರೆ ಮುಗೀತು, 7,200. ಅಲ್ಲಿಗೆ ಓಪನ್ ಪಾಯಿಂಟ್ ಇರೋದು ಒಂದು ಓಪನ್ ಆಗೋಯ್ತು. ಕರೆಕ್ಟಾ? ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA. ಇದರಲ್ಲಿ ಆಕ್ಚುಯಲ್ HRA ಕಂಪನಿ ಎಷ್ಟು ಕೊಟ್ಟಿದೆ ಅಂತಪ್ಪ? 6,000 per month. 6,000 ಇಂಟು 12 ಮಾಡಿದ್ರೆ 72,000 ಬರುತ್ತೆ. ಕರೆಕ್ಟಾ? ಇದರಲ್ಲಿ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದಾವ್ದು ಅಂದ್ರೆ ಮೊದಲನೇದು HRA ಆಕ್ಚುಯಲ್ HRA ಈ 72,000. 40% 50%? ಅವನು ಏನು ಹೇಳಿಲ್ಲ ಅಂದ್ರೆ ಬೆಂಗಳೂರು ಅಂತ ಹೇಳಿದ. ಕರೆಕ್ಟಾ? 40% ಆಫ್ ಸ್ಯಾಲರಿನ ಹಾಕೊಳ್ತೀವಿ. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಇಲ್ಲ. ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮಡ್ರಾಸ್ ಆದ್ರೆ 50% ಆಗ್ತೈತಿ. ಅವನು ಬೆಂಗಳೂರು ಆಗಿರೋದ್ರಿಂದ 40%, 3,60,000 ಮೇಲೆ 40% 1,44,000 ಆಗುತ್ತೆ. ಮೂರನೇದು ಆಕ್ಚುಯಲ್ ರೆಂಟ್ ಎಷ್ಟಪ್ಪ ಪೇಮೆಂಟ್ ಮಾಡಿರೋದು? ಅವನು 9,000 per month. 9,000 ಪೇಮೆಂಟ್ ಮಾಡಿದ್ದಾನೆ. 12 ತಿಂಗಳಿಗೆ 1,08,000 ರೂಪಾಯಿ ಕೊಟ್ಟಿದ್ದಾನೆ. ಲೆಸ್ 10% ಆಫ್ ಸ್ಯಾಲರಿ ನೋಡಿ, 3,60,000 ಮೇಲೆ 10% 36,000 ಬರುತ್ತೆ. ಅಲ್ಲಿಗೆ 72,000 ಆಯ್ತು. ಈಗ ಈ ಮೂರಲ್ಲಿ ಯಾವ ಕಡಿಮೆ ಇದೆ ಅಂದ್ರೆ 72,000 ಕಡಿಮೆ ಇದೆ. ಅದಕ್ಕೆ ಟ್ಯಾಕ್ಸಬಲ್ HRA ನಿಲ್ ಆಗುತ್ತೆ. ಸೊ ನಾವು ಇಲ್ಲಿ ನಿಲ್ ಅಂತ ಬರೆದ್ರೆ ಸಾಕು. ಯಾರಿಗೆ ಅರ್ಥ ಆಗಿದೆ ಇದು? ಅರ್ಥ ಆಯ್ತು. ಈಗ ಟೋಟಲ್ ಮಾಡಿದ್ರೆ 2, 4, 8, 14, 9, 17, 26, 30, 31, 37, 4, 5, 6, 7, 7 plus 2, 9, 10, 16, 1, 6. 6,67,400 ಆಗಿದೆ. ಇದಕ್ಕೆ ನಾವು ಡಿಡಕ್ಷನ್ ಕೊಡ್ಬೇಕು. ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ನಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಡಿಡಕ್ಷನ್ ಕೊಡಬೇಕು. 50,000 ಕೊಟ್ಟ ಮೇಲೆ ಬರುವಂತದ್ದು 6,70,400 ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್ ಬರುತ್ತೆ. ನೋಡಿ, HRA ಪಾರ್ಟ್ಗೆ ಮತ್ತೆ RPF ಪಾರ್ಟ್ಗೆ 5 ಮಾರ್ಕ್ಸ್. ಈಗ ಎಸ್ ನೋಡಿ, ಇದಕ್ಕೆ ನಿಮ್ಗೆ 5 ಮಾರ್ಕ್ಸ್, ಇದು ಉಳಿದಿದ್ದಕ್ಕೆ 7 ಮಾರ್ಕ್ಸ್. ಅರ್ಥ ಆಯ್ತಾ? ಇದು ತಪ್ಪು ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಾನು ಕೊಡೋದು 7 ಮಾರ್ಕ್ಸ್ ಅಷ್ಟೇ.